ಹಾಯ್ ನನ್ನ ಪ್ರೀತಿಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ನಾಟಿ ಕೋಳಿದು ಬೋಟಿ ಗೊಜ್ಜು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅದನ್ನು ಮಾಡೋದಕ್ಕೆ ಬಳಸ್ತಾ ಇರೋದು ನಾಟಿ ಕೋಳಿ ಬೋಟಿ, ಹೆಸರು ಕಾಳು ಮತ್ತು ತೆಂಗಿನ ತುರಿ, ಖಾರ ಪುಡಿ, ಧನಿಯಾ ಪುಡಿ, ಸಾಲ್ಟು. ಇದಕ್ಕೆ ಅಂತ ಎಕ್ಸ್ಟ್ರಾ ಏನು ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ನಾವು ಸಾಂಬಾರಿಗೆ ಅಂತ ಏನು ಮಸಾಲೆನ ರುಬ್ಕೊಂಡಿರ್ತೀವಲ್ವ ಚಿಕನ್ ಮಾಡುವಾಗ, ಅದೇ ಮಸಾಲೆ ಒಗ್ಗರಣೆಗೆ ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಂಡಿರ್ತಿಲ್ಲ, ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಅದನ್ನೇ ಯೂಸ್ ಮಾಡೋದು. ಅದಕ್ಕೆ ಅಂತ ಏನು ಸಪ್ರೇಟಾಗಿ ಏನು ರುಬ್ಬೋ ಅವಶ್ಯಕತೆ ಇರಲ್ಲ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ತುಂಬ ಚೆನ್ನಾಗಾಗುತ್ತೆ, ಮಾಡ್ಕೊಳ್ಳಿ. ಹೆಸರು ಕಾಳು ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಯಾವುದಾದ್ರೂ ಕಾಳು ಯೂಸ್ ಮಾಡ್ಬೋದು. ನೋಡಿ, ರುಬ್ಬಿರೋಂಥ ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ. ಗ್ರೀನ್ ಪೇಸ್ಟು ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್, ಚಿಕನ್ ಮಾಡೋರಿಗೆ. ಗೊತ್ತಿಲ್ಲ ಅಂತಂದರೆ ನಾನು ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಂಬನ್ನಿ, ಚಿಕನ್ ಮಾಡೋದು. ಈಗ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ದು ಕಳ್ಳು ಇತ್ತಲ್ಲ ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ಉಪ್ಪು, ನೀಟಾಗಿ ಬೇಯಿಸೋಣ. ಸ್ವಲ್ಪ ಒಂಚೂರು ಎಣ್ಣೆ ಬಿಡೋ ಥರ ಬೇಯಿಸೋಣ. ಅದು ಬೇಯಿತು, ಇವಾಗ ಬೆಂದಿದೆ. ಇವಾಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ನೀರನ್ನ ಯಾಕೆ ಆ್ಯಡ್ ಮಾಡ್ಕೊಳ್ಳೋದಂದರೆ, ನಾವು ಹೆಸರು ಕಾಳೆಲ್ಲ ಹಾಕ್ತೀವಲ್ವಾ, ಅದು ಬೇಗ ಬೇಯಲಿ ಅಂತ. ಇದಕ್ಕೆ ಎಕ್ಸ್ಟ್ರಾ ಹೆಸ್ರು ಕಾಳನ್ನ ಎಣ್ಣೆಲಿ ಹುರಿದು ಹಾಕಬೇಕು ಅಂತ ಏನಿಲ್ಲ. ಹಂಗೆ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ಹೆಸ್ರು ಕಾಳನ್ನ ಹಾಕ್ಕೊಂಡು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಐಟಮ್ ಹಾಕಿದರೆ ಸಾಕಾಗುತ್ತೆ. ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿಲಿ ಹಾಕ್ತೀರ ಅಷ್ಟು. ನಾನಿಲ್ಲಿ ಒಂದು 1/4 kg ಅಷ್ಟು ಹೆಸ್ರು ಕಾಳನ್ನ ಯೂಸ್ ಮಾಡ್ತೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಹೆಸ್ರು ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಈಗ ಇದಕ್ಕೆ ಹಾಕೋಣ. ಚಿಕನ್ ಮಾಡ್ಬೇಕಾದ್ರೆ ಹೆಸ್ರು ಕಾಳು ಬಳಸಿದ್ರೆ ಹೀಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ಚಿಕನ್ ಕೂಡ ಹೀಟ್ ಇರುತ್ತಲ್ವ, ಬಾಡಿಗೆ ಸ್ವಲ್ಪ ಕೂಲ್ ಅನ್ನೋಂಗಾಗಲಿ. ಅದಕ್ಕೆ ನಾನು ಆದಷ್ಟು ಹೆಸ್ರು ಕಾಳನ್ನೇ ಬಳಸ್ತಾ ಇರ್ತೀನಿ. ಇಲ್ಲಿ ತೊಳೆದಿಟ್ಟಿರೋಂಥ ಹೆಸ್ರು ಕಾಳೆಲ್ಲ ಹಾಕೋಣ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪ ಇಂಗ್ರೀಡಿಯೆಂಟ್ಸು, ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗುತ್ತೆ. 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಇದು. ಇದಕ್ಕೆ ಅಂತ ಎಕ್ಸ್ಟ್ರಾ ಟೈಮ್ ಏನು ಬೇಕಾಗಲ್ಲ. ಸಾಂಬಾರು ಮಾಡ್ತಿರ್ತೀವಲ್ಲ ಆವಾಗಲೇ ಅದ್ರ ಜೊತೆ ಇದನ್ನು ಮಾಡ್ಕೊಬಿಡ್ಬೋದು, ಪಟ್ಟ ಅಂತ ಆಗೋಗ್ಬಿಡುತ್ತೆ. ನೋಡಿ, ಇಲ್ಲಿ ತೆಂಗಿನ ತುರಿ, ಇದಕ್ಕೆ ಮೇನ್ ಇಂಪಾರ್ಟೆಂಟ್ ತೆಂಗಿನ ತುರಿ ಹಾಕ್ತಿದ್ದೀನಿ ಇವಾಗ. ತೆಂಗಿನ ತುರಿನ ಕೆಲವರು ರುಬ್ಬಿ ಹಾಕ್ತಾರೆ, ಇಲ್ಲಿ ನಾವೇನು ರುಬ್ಬಿ ಹಾಕಲ್ಲ, ಚೆನ್ನಾಗಾಗುತ್ತೆ ಹಾಗೆ ಹಾಕಿದರೆ. ತೆಂಗಿನ ತುರಿ ಹಾಕಿ ಆದಮೇಲೆ ಇದಕ್ಕೆ ಅಚ್ಕಾರದ ಪುಡಿ, ಸ್ವಲ್ಪ ಇಲ್ಲಿ ಮಸಾಲೆ ಎದ್ದು ಸ್ವಲ್ಪ ನೀರಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಅಚ್ಕಾರ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ ಸಾಲ್ಟು ಎಷ್ಟನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹಾಕ್ಸಿದ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಈಸಿ ಇದೆ, ಏನು ಕಷ್ಟನೇ ಅಲ್ಲ, ತುಂಬಾ ಚೆನ್ನಾಗಾಗುತ್ತೆ. ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇಷ್ಟ ಆದರೆ ನೋಡಿ, ಇಷ್ಟ ಆಗಲಿಲ್ಲ ಅಂದರೂ ನೋಡಿ. ಹೊಸಬ್ರಲ್ವಾ, ಸ್ವಲ್ಪ ಮೋಟಿವೇಶನ್ ಆಗೋ ಥರ ಮಾಡಿ. ವಿಡಿಯೋ ಮಾಡಬೇಕು ಅನ್ನಿಸ್ಬೇಕು, ನೀವೆಲ್ಲ ನೋಡ್ತಾ ಇದ್ರೆ ನಮಗೆ ಮುಂದೆ ನಾವೇ ಚೆನ್ನಾಗಿ ಮಾಡ್ತೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಏನು ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನೆಕ್ಸ್ಟು ಅದು ಮಾಡಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ತೆಗ್ದಾದ್ಮೇಲೆ ಅದು ಜಾಸ್ತಿ ನೀರು ಅಂಶ ಇದ್ದರೆ ಹಂಗೆ ಓಪನಲ್ಲಿ ಬೇಯಿಸ್ಬೋದು, ಆಗ ನೀರು ಸಿಗುತ್ತೆ, ಚೆನ್ನಾಗಾಗುತ್ತೆ. ಈ ವಿಷಲ್ ಹಾಕ್ತಿದ್ದೀನಿ. ಈ ವಿಷಲ್ ಆಗಿದೆ. ಇವಾಗ ನೋಡಿ ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಹೆಂಗಿದೆ, ತುಂಬ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಟೈಮ್ ಏನು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ತುಂಬ ನಂದೇನು ತೆಳು ಏನಾಗಿಲ್ಲ, ಗಟ್ಟಿನೂ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ ನಂದು. ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನನ್ನ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.